Guys, welcome back to UK Couples YouTube channel. ನಮಸ್ಕಾರ ಮಗ, ನಮಸ್ಕಾರ. ನಮಸ್ತೆ ಮಾಡಿ ನಮಸ್ತೆ. ನೋಡಿ ನಾನು ಆಚೆ ಹೋಗಿಬಿಟ್ಟು ಬರೋಟ್ಕೇನೆ ಡ್ರೈವಿಂಗ್ ಸೀಟ್ಗೆ ಅವನೇ ಬಂದ್ಬಿಟ್ಟವನೆ. ಹೇಯ್ ಅಡಿ ಆ ಕಡೆ ಅಡಿ. ಏನೋ ಓದ್ ಉದ್ಧಾರ ಆಗ್ತೀನಿ ಅಂದ್ರೆ ಏನೋ ಇಲ್ಲಿಗೆ ಬರ್ತೀನಿ ಅಂತ. ಹಾಂ ಆಯ್ತು ಬೈದಿ ಹಿಂದಲತ್ತನವ. ಎಲ್ಲಿ ಗೊತ್ತಲೆ ಕಾರ್ ಅನ್ಕೊಂಡಿದೆ, ಮನೆ ಅನ್ಕೊಂಡಿದೆ. ನನಗೆ ಎರಡು ಅಂತೆ. ಕೂತ್ಕೊಂಡ ಹೋಲಾ ಕೂತ್ಕೋ ಬಂದ್ಬಿಟ್ಟ. ಯುವರಾಜ್ ಸಿಂಗ್ ಬ್ಯಾಡ್ಗಿ ಧಾರವಾಡದಾಗ ಯುವರಾಜ್ ಅಂತ ಮಗ ಇರ್ಬೇಕು ನೋಡಿ. ನೋಡ್ ಗಂಡ ಹೆಂಡತಿ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹಿಂದೆ ಹೋಗಿ ಕೂತ್ಕೊಂಡಾನೆ. ಯುವರಾಜ್ ಹಾಯ್ ಮಾಡ್, ಹಾಯ್ ನಮಸ್ಕಾರ ಮಾಡ್. ಆದ್ರೂ ಮನುಷ್ಯಂಗೆ ಮನುಷ್ಯನ್ಗೆ ಮನೇಲಿದ್ದಾಗ ಏನೇನೋ ಬೇಕು ಅಂತ ಆಸೆ. ದೇವ್ರ ಗುಡಿಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ಭಕ್ತ ಏನ್ ಬೇಡ್ಕೊಂತಾನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಷ್ಟೇ. ದೇವ್ರ ಹತ್ರ ಹೋದ್ಮೇಲೆ ಅದೇ ಕೇಳ್ತಾನೆ. ಚಿನ್ನ ಕೊಡು ಬೆಳ್ಳಿ ಕೊಡು ಅಂತ ದೇವ್ರ ಮೇಲೆ ಕೇಳಲ್ಲ. ದೇವ್ರೇ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು. ನೋಡು, ಆಯುಷ್ಯ ಆರೋಗ್ಯ ದೇವ್ರು ಕೊಟ್ರೆ ಮಿಕ್ಕಿ ದುಡ್ಡು ಒಡವೆ ಬಂಗಾರ ಎಲ್ಲ ನಾವು ಸಂಪಾದನೆ ಮಾಡ್ಬೋದು. ಆರೋಗ್ಯ ಸಂಪಾದನೆ ಮಾಡಕ್ ಆಗಲ್ಲ, ಸರಿನಾ? ಅದೇ ಆರೋಗ್ಯ ದೇವ್ರು ಕೊಡ್ಬೇಕು. ಮನೇಲಿದ್ದಾಗ ದುಡಿಬೇಕಾದ್ರೆ ಯಾಕೆ ದುರಾಸೆ ಪಡ್ತಾನ? ನಾನ್ ಹತ್ರನೇ ಇರ್ಬೇಕು, ನಾನೇ ದುಡಿಬೇಕು, ನಾನೇ ಸಾವುಕಾರ ಆಗ್ಬೇಕು. ಬಡವರಾಗಿದ್ರು ಪರವಾಗಿಲ್ಲ, ನೆಮ್ಮದಿಯಾಗಿರೋ ಜೀವನ ಮುಖ್ಯ. ಆಯುಷ್ಯ ಆರೋಗ್ಯ ಮೇನ್ ಮುಖ್ಯ. ಇವಾಗ ಅದು ಯಾರು ನೋಡ್ತಾ ಇಲ್ಲಮ್ಮ. ಇವಾಗ ನೋಡು, ನೀನ್ ಬಡವರಿಗೆ ನೀನು ಬಟ್ಟೆ ಹಾಕೊಂಡಿದೆ ಅಂತ ನೋಡಲ್ಲ, ನಿನ್ನ ಹತ್ರ ದುಡ್ಡು ಐತ ಅಂತ ನೋಡ್ಬಿಟ್ಟು ಮಾನ ಮರ್ಯಾದೆ ಮುಂದೆ ಮಾತಾಡ್ತಾರೆ. ಅದೇ ಹಿಂದೆ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ನಿನ್ನ ಹತ್ರ ಇವತ್ತು ಕೋಟಿಗಿದ್ರು ಅಣ್ಣ ನಮಸ್ಕಾರ ಅಂದ್ಬಿಟ್ಟು ಹೋಗಿ ಹಿಂದೆ ಹೋಗಿ ಇವ್ನಮ್ಮ ಇವ್ನು ಹಿಂಗೆಲ್ಲ ದುಡ್ಡು ಮಾಡೋನೆ ಹಂಗೆ ಹಿಂಗೆ ಅಂತ ಅಂತಾರೆ. ಅದು ಮ್ಯಾಟ್ರ್ ಆಗಲ್ಲ. ಎದುರುಗಡೆ ಅವ್ರು ಮರ್ಯಾದೆ ಕೊಟ್ಟವ್ರಲ್ಲ, ಅದಕ್ಕೆ ಅವ್ರಿಗೆ ಒಂಥರ ಇದು ಆಗ್ಬಿಡುತ್ತೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಮೇಲೆ ಬರ್ಬೇಕಾದ್ರೆ ತಿನ್ನೋಣ ಅಂತ ಹೇಳಿದೆ. ಇನ್ನು ಉಳ್ಳಾಳ ಹತ್ರನೂ ಬಂದಿಲ್ಲ. ಹೊಟ್ಟೆ ಹಸಿದೈತೆ ಅಂತ ಒಂದೇ ಸಮನ ಕೈಯ ನಾಯ್ಕೊನಿ ಹೆಂಗೆ ಹಂಗೆ ಅಳತಾ ಇದ್ರು. ತಿನ್ನವ್ವ ಅಂತ ಇಳಿಸ್ಕೊಟ್ಟಿದ್ದೀನಿ, ತಿಂತವ್ರೆ. ನಿಮ್ಮ ಜನಗುಡ್ ಜಾತ್ರೆ ಗುಂಪಿನ ಗೋವಿಂದ ಅಂತಲ್ಲ ಹಂಗೆ. ಯುವರಾಜ್ ಮಲ್ಕೊಂಡ್ಬಿಟ್ಟಿದ್ದ ಪಾಪ, ಅವನಿಗೂ ಹೊಟ್ಟೆ ಹಸಿದೈತೆ. ಬೆಳಗ್ಗೆಯಿಂದ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಹಾಲು ಕುಡಿದಿದ್ವಿ, ಅವನು ಸ್ವಲ್ಪ, ಎಲ್ಲರೂ ಸೇರಿ ಸ್ವಲ್ಪ ಕುಡಿದ್ಬಿಟ್ಟು ಬಂದಿದ್ವಿ. ಅವ್ರು ಇಡ್ಲಿ ತೊಗೊಂಡವ್ರೆ ನೋಡಿ. ನಾವು ಬಿಸಿಬೇಳೆ ಬಾತು ಚೆನ್ನಾಗಾಯ್ತು. ಇಲ್ಲಿ ಅಂದರೆ ನಾನು ಓಲಾ ಒಬ್ಬರು ಕ್ಯಾಬ್ ಹೊಡಿಬೇಕಾದ್ರೆ ಇಲ್ಲಿ ತಿಂದಿದ್ದೆ, ಹಂಗಾಗಿ ಇಲ್ಲೇ ತಂದು ಸ್ಟಾಪ್ ಮಾಡಿದ್ದೇನೆ. ಚೆನ್ನಾಗಾಯ್ತಲ್ಲ? ಸೂಪರ್. ಚಟ್ನಿ ವಲ್ಲ ಅಂತಡಮ್ಮ, ಬ್ಯಾಳಿ ಚಟ್ನಿ ಹಚ್ಚಬೇಡ, ಮತ್ತೆ ಬ್ಯಾಳಿನ ಹಚ್ಚು. ಬ್ಯಾಳಿ ನಮ್ಮ ಮನೆ ಮಾಡಲ್ಲ ಹಂಗಾಗ್ಯದ. ಅವಾಗ ಈ ಕಡೆ ಬರ್ತಿದ್ವಲ್ಲ ಕಾಲೇಜ್ ಹತ್ರ, ಇಲ್ಲೊಂದು ಕಾಲೇಜ್ ಅದ. ಟಮಾಟೋ ಪಲ್ಯ ಸೇಮ್ ನಮ್ಮ ಮನೆ ಮಾಡಂಗ ಪಲ್ಯ ಬಿ ಕೊಟ್ಟರೆ ಯಾಕೋ ಗೊತ್ತಿಲ್ಲ ಕಣಬ. ಬಾಚದ ಜರ ಟೇಸ್ಟ್ ನೀನು ಇದೇನು ಬೇಕಾ ತರ್ತೇನೆ ಹೋಗಿ. ರೈಸ್ ಬಾತು ಪೂರಿ ಹಾಕತ್ತ ನೋಡು, ಬಿಸಿ ಬಿಸಿಗೂ. ರವೆ ಇಡ್ಲಿ ಯಾರು ಮಾಡ್ತಾರೆ? ಅದೇ ಮಾಮೂಲಿ ಉಡುಪಿ ಹೋಟ್ಲುಗಳದಾಗೆ ರವೆ ಇಡ್ಲಿ. ನೋಡಿ, 2 ಪ್ಲೇಟ್ ಸಾಕಾಗಿಲ್ಲ, ಮತ್ತೆ ಪೂರಿ ತರ್ಸ್ಕೊಂಡವಳೆ. ನಾನು ತಿಂತಾ ಇದ್ದೀನಿ, ಇಲ್ಲ ಅಂತಲ್ಲ. ಅವರೆಲ್ಲ ನನಗೆ ಏನ್ ತಿಂತಾಳಿಕೆ ಅಂತ ಅನ್ಕೊಂಬಂಗಾರ. ಅನ್ಕೊಲಿ. ಚೆನ್ನಾಗಾಯ್ತಲ್ಲ? ಟಿಫಿನ್ ಮಾಡಿದ್ವಿ, ಟಿಫಿನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ದೇವಸ್ಥಾನ ಕಡೆ. ನೋಡಿ, ನನ್ನ ಮಗ ಚಸ್ಮಾ ಹಚ್ಕೊಂಡು ಏನೇನ ವಿಡಿಯೋ ಫೋಟೋ ಅದು ತಕೊಂಬ ನನ್ನ ಗಂಡು ತಗೊಂಡು ಬಂದ್ರ ಆ ಚಸ್ಮಾನ ಮುರಿದಾಕ್ಯಾನ ಯುವರಾಜ್ ಹೊರಗೆ ಹಿಂದೆ ಕುಂತಿ. ಅದು ನಮ್ಮ ಫ್ರೆಂಡ್ ಹತ್ರ ನಾನು ಕಿತ್ಕೊಂಡ್ ಬಂದಿದ್ದದು. ಅದು ನೋಡಿದ್ರೆ ಮುರ್ದೆ ಹಾಕ್ಯಾನ. ಅದು ಕೂಡ್ಸ್ಲಾಕ ಬರಲ್ಲ, ಏನೂ ಬರಲ್ಲ. ಊಟ ಮಾತ್ರ ಬೆಂಕಿ ಇತ್ತು. 3 ಪ್ಲೇಟ್ ತಗೊಂಡ್ವಿ, ಚೆನ್ನಾಗಿತ್ತು. ಅವಳೇ 2 ಪ್ಲೇಟ್ ತಿಂದಳು, ನಾನು ಒಂದೇ ಪ್ಲೇಟ್ ತಿಂದೆ. ಇಲ್ಲ, ಪೂರಿ ಲಾಸ್ಟ್ ತಗೊಂಡಿದ್ದು, ಇಬ್ರು ಹಾಫ್ 3 ಪೂರಿ ಕೊಟ್ಟಿದ್ರು. 1.5 ಚೆನ್ನಾಗಿತ್ತು ಊಟ. ನೋಡಿ, ಕೆಂಗೇರಿ ಫ್ಲೇವರ್ ಇದು ನೋಡಿ, ಹೆಂಗೈತೆ, ಸಖತ್ತಾಗೈತೆ.
ಅಂತೂ ಇಂತೂ ಕೆಂಗೇರಿ ಬಂದು ರೀಚ್ ಆದ್ವಿ. ಅಂದ್ರೆ ಟ್ರಾಫಿಕ್ ಇತ್ತು, ಇವಾಗ ಸಂಡೇ ಅಂತ ಟ್ರಾಫಿಕ್ ಇರಲ್ಲ ಅನ್ಕೊಂಡಿದ್ವಿ. ಟ್ರಾಫಿಕ್ ಇತ್ತು, ಅಲ್ಲಿ ಸ್ವಲ್ಪ ಇತ್ತು, ಹಾಗಾಗಿ ಲೇಟ್ ಆಯಿತು ಸ್ವಲ್ಪ. ನಾವು ಬೇರೆ ಮನೇಲಿ ಊಟ ಮಾಡಿರಲಿಲ್ವಾ, ತಿಂಡಿ ಮಾಡಿರಲಿಲ್ಲ. ತಿಂಡಿ ತಿನ್ನಕ್ಕೆ ಒಂದು ಅರ್ಧ ಗಂಟೆ ಆಗೋಯ್ತು. ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಆಡಾದ್ರಾಡು ಅಂಬಿಕಾ, ನನ್ನ ಗಾಡೀಲಿ ಟೇಪ್ ಹಾಳಾಗೈತಲ್ಲ, ಆಡಾದ್ರಾಡು ದೇವ್ರದಾಳ ಅಣ್ಣಮ್ಮದ ಬೆಂಗಳೂರು ಕಾಯೋದು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರೇ ಅಕ್ಕ ಕರ್ಗ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ತೀರ್ಸೋ ತನಕ ಧ್ಯಾನಿ. ಹುಡಿಯಲ್ಲಿ ಕಾಣಿಸಲ್ ದೇವ್ರು. ದೇವಸ್ಥಾನಕ್ಕೆ ಬಂದ್ವಿ. ಇದೇ ದೇವಸ್ಥಾನ ನೋಡಿ. ಮ್ಯಾಗ ಮಂಟಪ ಮಾಡಿ ಒಳಗೆ ಹೋಗೋದು ಮಾಡ್ಯಾರ. ಇವಾಗ ಜಸ್ಟ್ ಗಾಡಿಯಿಂದ ಇಳಿದ್ವಿ. ದೇವಸ್ಥಾನ ನೋಡಿ ಮಗ, ಇಲ್ಲೇ ಅದು ಕಿತ್ಬೇಡ ಮಗ. ಅಲ್ಲಿ ದೊಡ್ಡ ಜೇಜಿಬಲ್ ನಡಿ, ಆ ಜೇಜಿ ಅಲ್ಲಿ ದೊಡ್ಡ ಜೇಜಿಬಲ್ ನಡಿ. ಬಾ ಹೊರಗೆ ಬಾ. ದೇವಸ್ಥಾನ ಎಂಟ್ರಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗೈತೆ. ಓ ಮೈ ಗಾಡ್, ಮೀನಿದಾವೆ ನೋಡಿ ಇದ್ರೊಳಗಡೆ ನೀರಲ್ಲಿ. ನಾವು ಇಸ್ಕಾನ್ ಟೆಂಪಲ್ದಾಗ ತಾಂಬೂಲ ಬಿಟ್ಟಿದ್ದಿಲ್ಲ. ಮಗ ಮೀನ್ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ನೀರು ತಣ್ಣಗಿದಾವೆ, ಮೇಲೆ ಬಿಸಿಲು ಬೇರೆ ಬಡಿತಾ ಇದೆ. ಅವ್ವ ಎಷ್ಟು ಬಿಸಿಲದ, ಕಾಲು ಸುಡ್ಲತ್ತಾವ. ಗಲ್ಲಕ್ಕೆ ಮುಟ್ಕೊಲತ್ತಾನ. ನಾನು ನೋಡೇನಲ್ಲವ. ಕುಂದಿರ್ತಾರೆ ಶಂಕರ್ ಕೂಡಿಸ್ದು. ನಾ ಹಿಂಗೆ ಪಟ್ಟಿ ಶಂಬರ್ತದ ಮಾಡ್ತಾನೆ ಗೊತ್ತ. ಐದು ಮುಖ ಗಣೇಶ ಚೆನ್ನಾಗಿದೆ ದೇವರು ನೋಡಿ. ರಾಜ್ವಲ್ಲೆಲ್ಲ ಹೋಗಿ ಹೋಗಿ ಮುಟ್ಕೊಂಡು ಕುಂತಿದ್ದಾನೆ. ಎರಡು ಫೋಟೋ ತಗೊಂಬ ಅಂದ್ರೆ ನನ್ನ ಗಂಡು ಅಲ್ಲ ಅಂತಿಲ್ಲ ಕುಂತಾನ. ದೇವ್ರಿಗೆ ಜರ ಶಾಂತವಾಗಿ ಕೊಡ್ತಾನಂತ. ಇವಿ ಈಗ ಯುವರಾಜ್ ನಮಸ್ತೆ ಮಾಡಿ, ನಮಸ್ತೆ ಮಾಡಿ, ನಮಸ್ತೆ. ನೀ ನಮಸ್ತೆ ಮಾಡಿ. ತಣ್ಣಗದಿಲ್ಲ. ಯುವರಾಜ್ ಶಂಭ ಮಾಡು, ಶಂಭ ಮಾಡಪ್ಪ, ಜಜ್ಜಿಗೆ ಶಂಭ ಮಾಡು, ಹೋಗಮ್ಮ ಶಂಭ ಮಾಡಿ. ಯಾರು ಅವನ ಮನಸ್ಸಲ್ಲಿ ಮೂಡಿದ ಅಪ್ಪಾಯ್ತು ಅವನು. ಶಂಭ ಮಾಡು, ಶಂಭ ಶಂಭ. ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಬಿಟ್ಟು ಆಚೆ ಬಂದು ಕೂತು. ಐದು ಮುಖ ಇದಾವೆ ದೇವರಿಗೆ. ಪಂಚಮುಖಿ ಅಂತ ಏನಕ್ಕೆ ಅನ್ನೋದು? ನಾ ಈ ಕಡೆ ನಾಕೆ ಕಾಣತ್ತವಲ್ಲ, ಒಂದು ಇಲ್ಲ ಅಂತೀನಿ, ಹಿಂದದ ಮುಖ ಒಂದು ಚೆನ್ನಾಗಿದೆ ದೇವರು.
ಫಸ್ಟ್ ಟೈಮ್ ಒಳ್ಳೆ ವಾತಾವರಣ ಇದೆ, ತಣ್ಣಗೆ ಕೂತ್ಕೊಂಡು ಇಲ್ಲೇ ಕೂತ್ಕೋಬೇಕು, ನಿದ್ದೆ ಮಕ್ಕಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಅಲ್ಲಿ ಕಾರಲ್ಲಿ ಕುಂತು ಬಿಸಿಲು ಅಂದ್ರೆ ಬಿಸಿಲಿತ್ತು, ಇಲ್ಲೊಂಥರ ಏನೋ ಒಂಥರ ಗಾಳಿ ಒಳ್ಳೆ ನೋಡಿ ಸಿಕ್ಕಿದೆ, ಗಿಡ ಮರಗಳೆಲ್ಲ ಇದಾವಲ್ಲ, ಹಂಗಾಗಿ ತಣ್ಣಗೆ ಫುಲ್ ಗಾಳಿ, ಒಳ್ಳೆ ಗಾಳಿ ಬರ್ತಾ ಇದೆ ತಣ್ಣಗೆ. ತೆಂಗಿನ ಮರನೇ ಇದಾವೆ ಫುಲ್ ಈ ಕಡೆ ಎಲ್ಲ ಆಯ್ತಾ, ಅದನ್ನ ಮುಂದೆ ಹೋದ್ರೆ ಸ್ವಲ್ಪ ಹೋದ್ರೆ ನೈಸ್ ರೋಡ್ ಆಗ್ತೈತೆ, ಹಂಗಾಗಿ ಇಲ್ಲೆಲ್ಲ ಫುಲ್ ಕಾಡ್ ಥರನೇ. ತೋರಿಸ್ತೀವಂತೆ ಮುಂದೆ ಬನ್ನಿ. ವಾಕ್ ಯುವರಾಜ್ ಬಾಯ್ ಬಾಯ್. ಪರವಾಗಿಲ್ಲ, ಸೇಮ್ ತಳಗಡೆ ಮೂರ್ತಿ ಹೆಂಗಿದೆ ಮೇಲೂ ಕೂಡ ಹಂಗೆ ಸೇಮ್ ಮಾಡವ್ರೆ. ಅಂಬಾವು ಯುವರಾಜ್. ಬಿಸಿಲಲ್ಲಿ ನಡೀತಾವ ನನ್ನ ಮಗ. ನಾವು ಅಲ್ಲೇ ಮಾಡಿದ್ವಲ್ಲ ಪಾರ್ಕಿಂಗ್ ಎದುರುಗಡೆ, ಅಂದರೆ ಅದೇ ಜಾಸ್ತಿ ಜನ ಆಯ್ತಂದ್ರೆ ಪಾರ್ಕಿಂಗ್ ಅಲ್ಲಿ ಇಲ್ಲಿ ಎಲ್ಲ ಮಾಡ್ಬೋದು, ಇರೋದು ಸ್ವಲ್ಪ ಜನ ಅಲ್ವಾ, ಹಂಗಾಗಿ ಗಾಡಿ ಎಲ್ಲಿ ಭೀ ಹಾಕ್ಬೋದು. ಹಾಂ, ಹೋಮಕುಂಡ. ಬಾಯ್ ಮಗ, ಬಾಯ್. ಯುವರಾಜ್ ಗುಂಡಾಗ ನನ್ನ ಮಗ ಗುಂಡ ನೋಡಿ, ನನ್ನ ಮಗ ಕಲ್ಲು ಮಣ್ಣು ಏನು ನೋಡಲ್ಲ, ನಡೀತಾವನ ಅಂದ್ರೆ ಅವನೇ ಗ್ರೇಟ್. ಇರ್ಲಿ ಬಿಡ್ಲಿ, ವಿಡಿಯೋದಲ್ಲೆಲ್ಲ ತೋರಿಸ್ದಂಗ ಆಗುತ್ತೆ ಅಂತ ಹಂಗೆ. ದೇವ್ರ ದರ್ಶನ ಆಯ್ತು ಅಷ್ಟೇ ಸಾಕು. ಹೇಗ್ ನಡಿಲತ್ತ ನೋಡವ, ಅಂಜಿಕೆ ಇಲ್ಲ ಜರಗೆ. ನಮ್ಮ 3 ವಾರ ಆಗ್ಬಿಟ್ರು ಭೀ ಓದ್ತಾನ ಮ್ಯಾಗವ. ಅಂತಿದೆ ಇದು, ಗೊತ್ತಿಲ್ಲ ಏ ಬಾಯ್ ಅಂತ ದೇವ್ರದ್ದು ಏನಾದ್ರು ರೋಜ್ ಆಯ್ತು ತಗೊಳ್ತೇನೆ. ತಗ ಅಷ್ಟಾಗ ನೋಡಲ್ಲ, ನಮ್ಮೂರ ಕಡೆ ಮಲ್ಲಿಗೆ ಹೂವ. ಹಾಂ, ನಮ್ಮೂರ ಕಡೆದು, ನಮ್ಮೂರ ಕಡೆ ಎಲ್ಲ ಇವೇ ದೇವ್ರಿಗೆ ಏರಿಸ್ತಾರೆ. ಈ ಕಡೆ ಎಲ್ಲ ಯಾವ್ದು ನಮ್ಮ ಇದು ಒಂದು ಚೆಂಡನ ಹೂವು ಒಂದು, ಮತ್ತು ಅದಕ್ಕೆ ಬಿಟ್ರೆ ಈ ಕಡೆ ಎಲ್ಲ ಯಾವ್ಯಾವ ಹೂವು ಹೇಳ್ತಾರೆ. ನಮಸ್ಕಾರ. ನೆರಳು ಆಯ್ತಾ, ಓಡಾಡಿ ಸಾಕಾಗೈತೆ ಮಗ. ನಡಿ ಮಗ ನಿಂದು ಇವತ್ತು ಪೂರಾ ಇದು ಫುಲ್ಲು ಹೆಂಗಿದೆ ನೋಡಿ ನೇಚರ್ ಸುತ್ತಮುತ್ತ, ತಂಪಾದ ಗಾಳಿ. ಸ್ವಲ್ಪನೂ ಕಾಲು ನೋವು ಕೈ ನೋವು ಅನ್ನಲ್ಲ ನೋಡಿ, ಹೆಂಗೆ ಓಡಾಡ್ತಾನೆ ಅಂದರೆ ಡಾನ್ ಆಗೋನು ಡಾನ್ 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 ಆಗೋನು ಡಾನ್ ಡಾನ್. ಯುವರಾಜ್ ಅಲ್ಲೆಲ್ಲ ಈ ಕಡೆ ಡಾನ್ ಡಾನ್ ಆಗೋನು ಡಾನ್. ನೋಡಿ ನಡೀತಾನೆ. ಎಲ್ಲ ಐತಲ್ಲ ಅವನಿಗೆ ಮಾಡಕ್ಕೆ ಕೆಲಸ, ನಿನಗೊಂದಿಲ್ಲ. ಮಾಡ್ತಾನಿಲ್ಲ ಅಷ್ಟೇ. ಮುಂದೆ ಅನ್ಕೋಬೇಕು ವಿಡಿಯೋದಾಗ, ಏನು ಬರೀ ಕಾಲೇಜ್ ಮಾಡ್ಸ್ಕೊಂಡಳ ಅಂತ. ಯುವರಾಜ್ ಈ ಕಡೆ ಬರವಾ, ಈ ಕಡೆ ನೋಡಿ, ನಾವು ಬಿಟ್ಬಿಟ್ಟು ಮುಂದೆ ಹೋದ್ರು ಕೂಡ ಭಯ ಇಲ್ಲ ಅನ್ನೋದು ಅವ್ನಿಗೆ ಚೂರು. ಡಾನ್ ಆಗೋನು ಡಾನ್ ಡಾನ್. ನೋಡಿ ಫ್ರೆಂಡ್ಸ್, ಅವಳ ಅಮ್ಮ ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಈಗ ಚೂರು ಭಯ ಎಲ್ಲ ಬೀಳ್ತೀನಿ ಅನ್ನೋದು. ಹೆಂಗೆ ಓಡಾಡ್ತಾವ ನೋಡಿ ಅಲ್ಲಿ. ಒಂದು ಸರಿ ಬಂದ ಮತ್ತು ತಿರ್ಗಾ ಹಿಂದಕ್ಕೆ ಹೋಗೋಣ, ಇವತ್ತು ತಿರ್ಗಾ ಬರ್ತಾ ನೋಡಿ. ಬರ್ತಾ ನೋಡಿ, ಬಂದ ಚೂರು ಭಯ ಅನ್ನೋದಿಲ್ಲಪ್ಪ. ಏನೋಪ್ಪೋ, ನಾವೇ ಹಿಂಗೆ, ನಮ್ಮ ಮಕ್ಕಳು ಹೆಂಗೋ, ಮುಂದೆ ಏನು ಮಾಡ್ತಾರೋ ಕತೆ ಕಾದಂಬರಿ. ಏನೋ ಮಗ, ಏನೋ
ಅಮ್ಮ ಮಗ ಬರ್ತಾ ಇದ್ರೆ ಹುಲಿ ಹುಲಿ ಬಂದಂಗೆ. ಹೊಲಿ ಸ್ವಲ್ಪ ಆಚೆ ಬಂದು ಕೂತ್ಕೊಂಡ್ವಿ ಹೇಳಿದೆ ಅಂತ. ನನ್ನ ಮಗ ನೋಡಿ ಕೂತ್ಕೊಂಡು ನಿಂತ್ಕೊಂಡು ಹೆಂಗೆ ಓಡಾಡ್ತಾನೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಹಾಯ್ ಮಾಡು ನೋಡಿ, ಕೂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ. ನೋಡಿ ಇವ್ನಿಗೆ ಎಷ್ಟಿರ್ಬೇಕು ಇಲ್ಲಿ ನೋಡಿ. ಅದು ಒಂದು ಏನಿಲ್ಲ ಅಂದ್ರೆ ಒಂದು ಇದ್ರ ಗಂಟ ಗ್ಯಾಪ್ ಐತೆ ನೋಡಿ. ಈಗ ಬಿಸಿಲೈತೆ, ಇಷ್ಟು ಗ್ಯಾಪ್ ಐತೆ. ನನ್ನ ಕಾಲಿಟ್ರೆ ಮೊಳಕಾಲಿಗೆ ಬರ್ತೈತೆ. ಈಗ ಇಷ್ಟಿಗೆ ಬರ್ತೈತೆ. ಅವನು ಅದ್ರ ಮೇಲಿಂದ ವಾಕ್ ಮಾಡ್ತಾವನೆ, ರೌಂಡಿಂಗ್ ಹೊಡಿತಾನೆ ರೌಂಡಿಂಗ್. ಅವನು ನನ್ನ ಕಾರ್ ಸೌಂಡ್ ಬಂತಂದ. ಕಾರ್ಲದ ಮಗ ನಮ್ದು ಹೋಗೋಣ ಅಂತ. ಕಾಲ್ ಸುಳತ್ತಲ್ಲ ಮಗ ನಿಂಗ. ನೋಡ್ರಿ ಹೋಗಮ್ಮ ನೋಡ್ರಿ ಹೋಲ್ ಬಿಡ ಬರಲ್ಲ ನಾವು. ನೀನೇ ಹೋಗಿ. ಆಯ್ತು, ದರ್ಶನ ಆಯ್ತು, ಎಲ್ಲ ಆಯ್ತು, ಇನ್ನೇನು ಕೂತಾರ ನೋಡ್ರಿ ಅಂತನವ. ಬರಲ್ಲ ಮಗ, ನೀನೇ ಹೋಗಿ. ಹೊಡಿ ಪಪ್ಪ, ಹೊಡಿ. ಕಾಲ್ ತೆಗಿ. ಈ ಸ್ಲಿಪ್ಪರ್ ಬಿಟ್ಟು ಹೋಗಿದ್ಲು. ಇವ್ ನೋಡಿ ಹಾಕೊಂಡ್ ಬರ್ತಾವ ನೋಡಿ. ಯವ್ವ ಕಳ್ಳ ಮಗ ಮುಂದ ಕಳ್ಳ ಪಕ್ಕ ಕಳ್ಳ ಹೇಳತ್ತೀರಿ. ಕಳ್ಳ ನಂಬರ್ 1 ಕಳ್ಳು. ಮನೆಗೆ ತನವೇ 3 ಜೋಡ. ಅದಕ್ಕೆ ಹಾಕೊಂಡ್ ತಗೊಂಡ್ ಬರಮೆ ಅಂದ್ರೆ ಬೇಡ ಅಂತ. ಎಷ್ಟು ಕರೆಕ್ಟಾಗ ಕೂಡ ನೋಡುವ. ಏನ್ ಖುಷಿ ಯಪ್ಪ ತಂದಿ ನನಗೆ. ಕಳ್ಳ ಹತ್ತಾರ ನಿನಗೆ ಮಾಡ್ರ ಬಂದು ಕಾಲ್ ತರ್ಸ ಇಂಥ ಬರೀ ಮಗಲ್ಲ. ಹೋಗಿ ಬಿಟ್ಟು ಮಗ, ಬಿಟ್ಟು ಬಾ ಬೇರೆ. ಏಯ್ ಇಟ್ಟು ಬಾಗೋ. ಕರೆಕ್ಟ್ ಹಾಕೊಳ ನೋಡು, ಮಾತು ಲೆಕ್ಕ ಮಾಡವ. ಅಲ್ಲ ಜೋಡವ ಅಲ್ಲಿ ಚಪ್ಪಲಿ ಸಣ್ಣವೇ ಹಾಕೋಬೇಕಮ್ಮ, ಏನು ಗೊತ್ತು ಬಿಡ್ಲಾತ. ನನ್ನ ಮಗ ಹೇಳಿದ್ ಕೇಳ್ತಾನಲ್ಲ. ನಿನ್ನಂತ ಗುಣ ಇಲ್ಲ ನನ್ನ ಮಗನ ನನ್ನ ಗುಣ ನೋಡು. ಸುಮ್ಮನೆ ಹಾಕೊಂಬಂದ ನಮ್ಮ ಅಪ್ಪ ಇಸ್ಕೊಡ್ತಾನ. ಒಂದು ದೊಡ್ಡ ವಾತಲ್ಲ, ಸಣ್ಣ ವಾತವ, ಒಂದು ಚುಯಿ ಅಂತದ, ಒಂದು ಚುಚಿ ಅಂಬಲ್ಲ ಅಂತೇಳಿ ಅವ ಏನು ಮಾಡೋಣ, ಒಂದು ಟ್ರೈಲ್ ನೋಡಿ ಬರಮ ಅಂತೇಳಿ ಹೋಗಿ ನೋಡಿ ಬಂದು. ಕಳ್ಳ ಕಳ್ಳ ಕಳ್ಳ. ಆಯ್ತು ಮಗ, ಇವತ್ತು ಇಸ್ಕೊಡ್ತೀನಿ ಒಂದು ಜೋಡು. ಬಾಯ್. ಆಯ್ತು, ಮತ್ತೆ ಅಲ್ಲಿಗೆ ಹೋಗೋಣ. ಅದು ಸ್ಲಿಪ್ಪರ್ ಬಲ್ಕೆ. ಬಾಯ್. ಆಯ್ತು ನೋಡಿ. ಈ ಮೆಟ್ಲಿಂದ ಇಳ್ದ ಓಡೋಗ್ತಾನೆ ಗಾಡಿ ಹತ್ರ. ಡೋರ್ ಅದೇ ಓಪನ್ ಮಾಡ್ತದೇನ? ಅದೇ ಡೋರೇನ? ಅದಲ್ಲೇ ಮಗ, ನಮ್ಮ ಕಾರ್ ಅಲ್ಲೈತೆ. ಅದಲ್ಲ ಅದಲ್ಲ ಇಲ್ಲ ನನ್ನ ಕಾರ್. ಬಾ ಓಯ್, ಅದಲ್ಲ ಬಾ ನನ್ನ ಕಾರ್ ಕಿಲ್ಲ. ನಡ್ರಿ ಹೋಗಂಬಾರ ಬಾ. ಶಂಬ ಮಾಡಿ ಜಜ್ಜಿ, ಶಂಬ ಮಾಡ, ಶಂಬ ಬಾಯ್ ಮಾಡು, ಬಾಯ್ ಮಾಡಿ ಜಜ್ಜಿ, ಬಾಯ್ ಮಾಡಿ. ಗುಂಡಾಗೆ ನೀವು ತಾಯಿ ಅಂಜಿಕೊಂಡು ಹಂಗೆ ನೋಡ್ರಿ. ಹೋಗ್ತಾ ಇದೀವಿ ಮನೆಗೆ. ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ. ಸಿದ್ಧಿ ವಿನಾಯಕ ನಮ್ಮ ವಿಘ್ನಗಳೆಲ್ಲ ದೂರ ಮಾಡಿ ನಮಗೂ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು. ಸ್ವಲ್ಪ ನಮ್ಮಿಂದನೇ ಸ್ಟಾರ್ಟ್ ಮಾಡು. ಬಾಯ್ ಮಾಡು ಜೇಜಿಗೆ, ಬಾಯ್ ಮಾಡು. ನೋಡಿ ನೋಡಿ ಯುವರಾಜ್ ಜೇಜಿಗೆ ಬಾಯ್ ಮಾಡು. ನೋಡಿ ನೋಡಿ ಹೇಳಿಲ್ಲ ನೀನು ಮುಂದೆ ವಯಸ್ಸಾದ್ಮೇಲೆ ಮನೇಲಿ ಕುತ್ಕೋ ಅಪ್ಪ, ನಾನೆಲ್ಲ ಮಾಡ್ಕೊಡ್ತೀನಿ ನಿನ್ಗೆ ಅಂತ ಹೇಳ್ತಾನವ. ಬರ್ತಾ ಇರೋದು ರಾಜಗಿರಿ ಪ್ಯಾಲರ್ಸ್ ಅಂತ ಇದೆ ನೋಡಿ, ವೆಜ್ ರೆಸ್ಟೋರೆಂಟ್ ಅಂತ. ಇದು ತಿರ್ಗಾ ಇದು ಹೋಗ್ತಾ ಇದೆಯಲ್ಲ, ತುಮಕೂರು ರೋಡ್ಗೆ ಹೋಗುತ್ತೆ, ನೈಸ್ ರೋಡು. ಹಿಂಗಿಂದ ಬಂದರೆ ಇದು ಮೈಸೂರು ಹೈವೇ. ಇದ್ರ ಅಪೋಸಿಟ್ ಎಲ್ಲ ಇರೋದೆ ಇಲ್ಲಿ ದೇವಸ್ಥಾನ ಇರೋದು, ಸರ್ವಿಸ್ ರೋಡಲ್ಲೇ. ನೀವು ಅಂದರೆ ಫ್ಲೇವರ್ ಇರೋಂಗಿಲ್ಲ, ಬಂದುಬಿಟ್ಟು ಅದರ ಅಪೋಸಿಟು. ಯಾರಿಗಾದ್ರೂ ಲೊಕೇಶನ್ ಬೇಕಾದರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ಲೊಕೇಶನ್ ಹಾಕ್ತೀನಂತೆ. ಇದೇ ಮೈಸೂರು ಹೈವೇ ಇರೋದು. ಇಲ್ಲಿಂದ ಸರ್ವಿಸ್ ರೋಡಲ್ಲಿ ಬಂದ್ರೆ ಗಣೇಶ್ ಟೆಂಪಲ್ ಇರೋದು ನೋಡಿ. ಅಲ್ಲಿ ಊಟ ಮಾಡಿಬಿಟ್ಟು ಒಳಗೆ ಪಾರ್ಸಲ್ ಮಾಡ್ಕೊಂಡಿದ್ದೆ, ಯಾಕೆ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ನಮ್ಮ ಮನೆಯವ್ರು ಹೊಟ್ಟೆ ಹಸು ಅಂದ್ರೆ ತಾಳೋದೇ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ 20 ರೂಪಾಯಿ ತಗೊಂಡಿದ್ದೆ, ತಿಂತಾ ಇದ್ದೆ ನೋಡಿ.
ಬಿತ್ತ ಮಗ ಕೆಳಗ. ಸಾರಿ ಮಗ, ಇಟ್ಟಿನು ಗಾಡಿ ಓಡಿಸ್ತಾ ಇದ್ದೀನಲ್ಲ ಹಂಗೆ ನಿಧಾನಕ್ಕೆ. ಈಗ ಇಲ್ಲೇ ಟ್ರಾಫಿಕ್ ಇಲ್ಲ, ನೀನು ಗಾಡಿ ಹೊಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಡಿ. ಮಮ್ಮಿಗೆ ತಿನ್ಸಲೆ. ಅದು ನೀನು ಆ ಥರ ತಿಳ್ಕೊತಿ. ತಾಯಿ ಎಷ್ಟು ಇಂಪಾರ್ಟೆಂಟು, ತಂದೆನೂ ಅಷ್ಟೇ ಇಂಪಾರ್ಟೆಂಟು. ನೀನು ಆ ಥರ ತಪ್ಪು ಅರ್ಥ ಮಾಡ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಜೀವ ನಿಮ್ಗೆ ಸಿದ್ದೇಶ್ವರಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ಎಲ್ಲೇ ಮುಂದೆ ಊಟನ ಬರುತ್ತೆ, ಆ ಊಟ ನೋಡ್ಕೊಂಡ್ಬಿಟ್ಟು ಸೀದಾ ಮತ್ತೆ ಬೆಂಗಳೂರು ಕಡೆ ಹೋದ್ರೆ ಆಯಿತು. ಇಷ್ಟೇ, ಇಲ್ಲೇ ಬರೋದು ಊಟನ. ಹೋದಾದ್ರೆ ಮೆಟ್ರೋಕ್ಕೂ ಬರ್ಬೋದು. ಜಲಘಟ್ಟ ಇದೆ ಮೆಟ್ರೋ, ಇಲ್ಲಿಂದ ಹೇಳ್ಕೊಂಡು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋದ್ರೂ ಹೋಗ್ಬೋದು, ಇಲ್ಲ ಕೆಂಗೇರಿಗಳಿದ್ರು ನಡೆಯುತ್ತೆ. ನೋಡಿ ನನ್ನ ಮಗನ ಸ್ಟೈಲು, ಅವ್ರ ಅಮ್ಮನ ಮೇಲೆ ಒಂದು ಕೈ, ನನ್ನ ಮೇಲೆ ಒಂದು ಕೈ, ನಾನು ಕುಂತ್ಕೊಂಡು ಅವನಿಗೆ ತೊಡಿ ಮೇಲೆ ₹100. 4 kg 100 ರೂಪಾಯಿ. ಎರಡು ನಾಣ ಅದು ಕ್ಯಾರೊನ್ ಚಿಕನ್ ಕಣ ನಮ್ಮೂರ ಕಡೆ ಇದೇನಂತ ಮನೆ ಕಡೆ ಹೋಗ್ತಾ ಇದ್ವಿ, ಗಾಡಿ ಆ ಸಿಗ್ನಲ್ ಹತ್ರ ಹಾಕ್ಬಿಟ್ಟು ಇದು ಕಾಣಿಸ್ತು ಕ್ಯಾರೊನ್ ಚಿಕಾಯಿ ತರಕೊಂತ ನಡ್ಕೊಂಡು ಬಂದಿದ್ವಿ ನೋಡಿ. ₹100 ಅಂತ ಇಷ್ಟಕ್ಕೆ, ನಮ್ಮೂರೆಲ್ಲ ಫ್ರೀ ಸಿಗೋದು. ₹100 1/4 kg. ನಾವು ನಮ್ಮ ಮನೆ ಪಕ್ಕ ಗಿಡ ಇತ್ತು, ಸುಮ್ಮನೆ ಹೋಗ್ಬಿಟ್ಟು ಆರಿಸ್ಕೊಂಡು ಬಂದು ತಿಂತಾ ಇದ್ವಿ. ₹100 1/4 kg ಅಂತೆ. ಬೆಂಗಳೂರಮ್ಮ, ಇದು ಊರಲ್ಲ, ಇದು ಬೆಂಗಳೂರು. ನಾವು ನಮ್ಮೂರ ಕಡೆ ಹಳದಂಡಿಲಿ ಒಂದು ಮರ ಇತ್ತು, ಮತ್ತು ಇನ್ನೊಂದು ಶೆಟ್ಟಿಗೌಡ್ರ ಅಂತ ಮನೆ ಹತ್ರ ಒಂದು ಮನೆ ಇತ್ತು, ಗಿಡ ಇತ್ತು. ಬರೀ ಅಲ್ಲೇ ಸಾಯ್ತಿದ್ವಿ ತಿನ್ನಕ್ಕೆ. ನಿಮ್ಮ ಕಡೆ ಏನಂತಾರೆ ಅನ್ನೋದು ಹೇಳಿ. ಕಾಯಿಗೆ ನಮ್ಮ ಕಡೆ ಚಿರಂಜೀವಿ ಕಾಯಿ ಅಂತ, ಕ್ಯಾರೊನ್ ಚಿಕನ್ ಅಂತ. ನಮ್ಮ ಕಡೆ ನಮ್ಮೂರಾಗ ಚಿರಂಜೀವಿ ಕಾಯಿ ಅಂತಾರೆ. ನಮ್ಮೂರ ಕಡೆ ಕ್ಯಾರೊನ್ ಚಿಕನ್ ಅಂತ. ನೋಡಿ ನಮ್ಮೂರು ಅವ್ರವ್ರಿಗೆ ಒಂದು 15 ಕಿಲೋಮೀಟರ್ ಡಿಫ್ರೆಂಟ್ ಅಷ್ಟೇ ಇರೋದು. ನಮ್ಮೂರಲ್ಲಿ ಕ್ಯಾರೊನ್ ಚಿಕನ್ ಅಂತ, ಅವ್ರ ಚಿರಂಜೀವಿ ಕಾಯಿ ಅಂತಾರಂತ. ನೋಡಿ ನಿಮ್ಮ ಊರಲ್ಲಿ ಏನಂತಾರಂತೆ ಕಮೆಂಟ್ ಹಾಕಿ. ಹಂಗೆ ಬ್ಯಾಡ್ರಳ್ಳಿ ಜಾತ್ರೆ ಜನ ಮುಗಿ ಬಿದ್ದವ್ರು ನೋಡಿ. ಪಾನ್ಕ ಮಜ್ಜಿಗೆ, ಪಾನ್ಕ ಮಜ್ಜಿಗೆ ವಿತರಣೆ ನೋಡಿ. ನಮ್ಮ ಮನೆಯವ್ರು ಅಲ್ಲಿ ಪಾನ್ಕ ಕೊಡ್ತವ್ರೆ, ಮಜ್ಜಿಗೆ ತುಂಬ್ಕೊಂಬಂದೋಡಿ. ಇವ್ ನನ್ನ ಮಗ ನೋಡಿ ಈಗ ಕುಡಿಯೋಕೆ ಹೆಂಗೆ ರೆಡಿ ಆಗವನೆ. ನಾ ಪಾನ್ಕ ಕೊಡಿದಿಲ್ಲ, ಬರೀ ಮಜ್ಜಿಗೆ ತಗೊಂಬಂದು ಬಾಟ್ಲೆಲ್ಲ ಹಾಕೊಂಬಂದಿದೆ. ಸಖತ್ತಾಗೈತೆ ಬ್ಯಾಡ್ರಳ್ಳಿ ಜಾತ್ರೆ. ಇದು ಹನುಮನ್ ಜಯಂತ್ಯೋತ್ಸವ ಅಡಿ ಮನೆಲ್ಲ ಹಾಕೊಂಡು ಅಡಿಕೆ ಮಾಡೋದು. 2 ಗ್ಲಾಸ್ ತರಲ? 2 ಗ್ಲಾಸ್ ಪಾನ್ಕ. ಮಗನು ಕುಡಿತವನೆ. ಸಾಕಾ? ಬೇಕನ್ನ ಸಾಕಾ? ತರ್ತಾಳೆ. ಈಗ ಹೋಗಿ ಹೇಳಿ, ಇನ್ನೊಂದು ರೌಂಡು, ಸೆಕೆಂಡ್ ರೌಂಡ್ ಹೋಗಿ ತರ್ತಾಳೆ. ಸಿಕ್ಕಾಪಟ್ಟೆ ಬಿಸಿಲು. ಬಾನು ಮಮ್ಮಿಗೆ ಹಾಯ್ ಮಾಡು ಮಗ. ಓಯ್ ಏನೋ ಕುರುಪ್ ಹಾಕೊಂಡಿದ್ದಲ್ಲ ಇವನು, ಅವನ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾನ. ಏನು ನಾವು ಮಾಡಿದ್ವಿ ಕೆಲಸ ಇಲ್ಲ ಇವ್ಯಾ. ಏಯ್ ಚಂದ ಮಜ್ಜಿಗೆ ಪಾನ್ಕ ಯಾವ ಚೆನ್ನಾಗೈತೆ ಇದು. ಇದು ಮಸ್ತ್ ಅದ. ಒಂದು ಗಿಲಾಸ್ ಕುಡ್ತೀನಿ. ರುಚಿ ಆದಿದ್ದು. ಇದರಿಂದ ಮಾಡಿರ್ತಾರೆ ಕರ್ಬೂಜನಿಂತ. ಬೆಲ್ಲದ ರಾಡಿ ಹಾಕಿ ಮಾಡಿರ್ತಾರ. ಅಲ್ಲಿ ಸ್ಟ್ರಾ ಇದ್ರೆ ಎಳಿತೀನವ. ಕುಡಿತಾನ? ಸ್ಟ್ರಾ ಹಾಕಬೇಕಲ್ಲ ನೋಡು. ಕುಡಿಯವ ನಂಗೆ ನಾ 2 ಗಿಲಾಸ್ ಕುಡ್ತೀನಿ ಅಲ್ಲಿ. ಸ್ಟ್ರಾ ಹಾಕಬೇಕು ನಿಂಗೆ. ಸ್ಟ್ರಾ ಮಜ್ಜಿಗೆ ಚಂದದ. ಚಂದ ಮಗ ಯಾವ ಚಂದ ಮಜ್ಜಿಗೆ ಉಪ್ಪಪ್ಪ ಅದ. ಇದ್ರ
ಅರ್ಧ ಕುಡಿ ಅರ್ಧ ನಾ ಕುಡಿತಾ ಅಲ್ಲ ಇದು ಕೂಡ ಪ್ರಸಾದ ಕೊಡತಾರ ಟೆಂಟಿನ ನೆಕ್ಸ್ಟ್ ಟೆಂಟಿನ ಬಲ್ಲಿ ಹೋಗಮ್ಮಿಗ ಇದು ಕುಡಿ ಮಗ ಹೆಂಗೈತೆ ಅಣ್ಣನ ಜೊತೆ ಬಂದ್ರೆ ಎಲ್ಲ ತಂದಳ್ ನಾನು ಇದು ತುಂಬ್ಕೊಂಡು ಅದೆರಡು ಕ್ಯೂ ಅಲ್ಲಿ ನಿಂತ್ಕೊಂಡು ನೀವೇ ಮಗ ಹಿಡ್ಕೊಂಡು ಅಂತ ನಾನೇ ಹೋಗ್ತಾ ಇರ್ತದೆ ಅದ್ರಾಗ ನೋಡ ಅವ್ರಿಗೆ ಹುಚ್ಚತ್ತೆ ಬರೀ ಜಾಲಿ ಜಾಲಿ ಸಂಡೇ ಫುಲ್ ಜಾಲಿ ಜಾತ್ರೆ ನಮ್ಮ ಮನೆಯವ್ರ ಪೈಲೆ ಮುಂಚಿರ್ತಾರೆ ಬಿಡಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ಇವಾಗ ಜಾತ್ರೆಗೆ ಬಂದಿದ್ದೀವಿ ರಥೋತ್ಸವ ಅಂತೆ ಬರ್ಬೇಕಾದ್ರೆ ಸಿಕ್ತು ಹಾಗೆ ನೋಡಿದ್ದೀವಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಆನೆ ಮೇಲೆ ಅಂಬಾರಿ ಅಂತ ಕೂರಿಸ್ಕೊಂಡಿದ್ದಾರೆ ಮಗನ್ನ ಯುವರಾಜ್ ಮನೆಯವ್ರು ಮತ್ತೆ ಬ್ಯಾಟಿಂಗ್ ಒಳ್ಳೆ ಜಾಲಿ ಇವತ್ತು ನಾನು ತಿನ್ನ ನೋಡ ಹೊಟ್ಟೆ ಪ್ಯಾಕ್ ಆಗೋಗೈತೆ ಅಲ್ಲ ಬೇಡ ನಾವೆಲ್ಲ ಊಟ ಆದ್ಮೇಲೆ ಸಿಗ್ತಾ ಇದೆ ಎಲ್ಲ 170 ರೂಪಾಯಿ ಕೊಟ್ಬಿಟ್ಟು ತಿಂದ್ವಿ ಆಮೇಲೆ ಸಿಗ್ತೈತೆ ಎಲ್ಲ ಮುಂಚೆನೇ ಸಿಕ್ಕಿದ್ರೆ ಒಳ್ಳೆ ಬ್ಯಾಟಿಂಗ್ ಇದೇ ಆಗಿರುತ್ತೆ ಅಲ್ಲವ ನಂಗೆ ಒಟ್ಟಿಗೆ ಫುಲ್ ಅದಲ್ಲ ಚಾನ್ಸ್ ಇಲ್ಲ ಸಾರಿ ನಂಗೆ ಸೌಂಡ್ ಮಾಡ್ಕೊಂಡು ಹೋಗ್ತವ್ರೆ ನಮ್ಮ ಮನೇಲಿ ಯಾವಾಗ ನೋಡಿ ತಿನ್ನೋದೇ ತಿನ್ಕೊಂಡೇ ಬರ್ತಾವ ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಐತೆ ಓ ಬರ್ತೈತೆ ನೋಡಿ ಮೂಕನಾಗಬೇಕು ಜಗದಳು ಜ್ವಾಕಾಗಿರಕು ಇಲ್ಲೂ ಕೊಡ್ತಾರೆ ಪಾನಕ ಹಾ ಬ್ಯಾಕ್ ಸೈಡ್ ಅನ್ಸ್ತಾನೆ ಕಾಣತ್ತ ಬಂಗಾರದ ಕಾಣುತ್ತೆ ದೇವಪ್ಪ ಅಂಬಿಕಾ ಬಿಸಿಲು ನೋಡಲ್ಲ ಅಲ್ಲ ಬಿಸಿಲು ಜಾಸ್ತಿ ಅಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಮಜ್ಜಿಗೆ ಕುಡ್ದಾಗ ಇಳಿತು ಉಪ್ಪಿನ ಚೀಲ ಮಾಡ್ತಾ ಇದೀಯಾ ಇವಾಗ ಮಜ್ಜಿಗೆ ಎಲ್ಲ ಖಾಲಿ ಆಗೋಯ್ತು ಏನ್ ಜನ ಈ ಬಿಸಿಲು ಜನ ಸಿಕ್ಕಾಪಟ್ಟೆ ಬಿಸಿಲು ಜನರೇ ಆ ಮಜ್ಜಿಗೆ ಕುಡ್ದು ತಿಳಿದೇ ಹೋಯ್ತು ಏನು ಕೋಸಂಬರಿಗೆ ಆಯ್ತು ಕಟ್ಟಿಕೊಂಡಿದ್ದೀನಿ ತಿನ್ನಕ್ ನಾನಂತೂ ಏನ್ ಬೇಕು ಕೊಂಬೆ ಚಳಿಗೆ ಬಿಸಿಗೆ ಟಬ್ ಸೆಕೆಂಡ್ ನೋಡ್ರಿ ಮಜ್ಜಿಗೆ ಕುಡಿದ್ಬಿಟ್ಟು ದೇವಸ್ಥಾನ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ ಮತ್ತೆ ಮಜ್ಜಿಗೆ ಏನೋ ಸಂತಿ ಮಾಡಿಬಿಟ್ಟೋಣ ನಮ್ಮ ಹೆಣ್ತಿ ಸಾಕಬೇಕಲ್ಲ ಬೇಕಾ ಚಂದ ಅವನಿಗೆ ಅವೇ ಸಾಕಲ್ಲ ದೇವ್ರ ಗುಡಿ ಗಣಪತಿ ಗುಡಿ ದೂನೇ ನಡ್ದಾನ ಬಿಸಿಲು ಬೇರೆ ಅದ ಸಮಾಚಾರ ಜಾತ್ರೆ ಹೋಗ್ಬಿಟ್ಟು ಏನೇನು ತಗೊಂಡ್ ಬಂದೆ ಸುತ್ತಾಡ್ ಸಾಕಾಯ್ತಾ ಇನ್ನೂ ಬೇಕಾ ಬ್ಯಾಟ್ ಬಾಲ್ ಬೌಲ್ ತಗೊಂಡ್ಬಂದಿದೀವಿ ಸೂಪ್ ಕುಡಿಯಕ್ಕೆ ಆಮೇಲೆ ಒಂದು ಸ್ಪೂನು ಇದೆರಡು ತಟ್ಟೆ 30 ರೂಪಾಯಿ ಒಂದಂತ
ಅಷ್ಟೇ. ಇನ್ನೆರಡು ಪ್ಲೇಟ್ ತಗೊಂಡಿದ್ದಲ್ಲ ಅಲ್ಲಿ ತೊಳೆಯಕ್ ಹಾಕಿದ್ದ? ಅವು ಸ್ಟಿಕ್ಕರ್ ತೆಗ್ದಿದ್ದೀನಿ, ತೊಳ್ಯಾಕ್ ಹಾಕಿದ್ದೀನಿ. ಕೊಡು ಕೊಡು ನೀನು. ಸಿಕ್ಕಾಪಟ್ಟೆ ಸುಸ್ತು, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ಮುಖಕ್ಕೆ. ಇನ್ನು ನಿದ್ದೆ ಮಲ್ಕೊಂಡ್ರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್. See you, take care.